Hello, good morning, welcome back. Now I am going to start with another form of mechanical energy, that is nothing but potential energy. Potential energy short form PE, abbreviation V anta itkotini aita. So this is potential energy. Today, now let us move on to the concept of potential energy. Potential energy definition ಏನಪ್ಪ ಅಂದ್ರೆ it is the energy possessed by a body by virtue of its position. So simple ಆಗಿ ಒಂದೇ ಲೈನ್. Kinetic energy is the energy possessed by a body by virtue of its motion. So like that potential energy, the energy possessed by a body by virtue of its position. So ಅದು motion ಇಂದ ಬರೋದು, movement ಇಂದ ಬರೋದು, ಇದು just because of its position ಬರುವಂತದ್ದು. Examples, for example, ಇವಾಗ ಒಂದು ಕಲ್ಲನ್ನ ನೆಲದ ಮೇಲೆ ಇದೆ, ಅದನ್ನ ಎತ್ತಿ ಮೇಲೆ ತಗೊಂಡೋಗಿ ಒಂದು ಬಿಲ್ಡಿಂಗ್ ಮೇಲೋ ಅಥವಾ ಗೋಡೆ ಮೇಲೋ ಅಥವಾ ಎಲ್ಲರೂ ಒಂದು ಟೇಬಲ್ ಮೇಲೋ ಇಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ದ ಸ್ಟೋನ್ ಈಸ್ ಡಿಸ್ಪ್ಲೇಸ್ಡ್ ಫ್ರಮ್ ದಿ ಅರ್ತ್ ಸರ್ಫೇಸ್ ಟು ಸರ್ಟನ್ ಹೈಟ್. ಈಗ ಇದೇ ಟೇಬಲ್ ಈ ಹೈಟ್ ಇಲ್ಲಿ ತಗೊಂಬಂದು ಇಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ದ ಸ್ಟೋನ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಸರ್ಟನ್ ಹೈಟ್ ಹೆಚ್, ಆಯ್ತಾ. ಸೊ ಇಲ್ಲಿದ್ದಾಗ ಸ್ಟೋನ್ಗೆ ಅದಕ್ಕೆ ಏನು ಎನರ್ಜಿ ಇರಲಿಲ್ಲ. ಈಗ ನೀವು ವರ್ಕ್ ಮಾಡಿ ಮೇಲಕ್ಕೆ ತಗೊಂಡೋಗಿ ಇಟ್ಟಿದ್ದೀರಾ ಅದನ್ನ. ಸೊ ವಾಟ್ ಎವರ್ ದ ವರ್ಕ್ ಯು ಡೂ, ಇಟ್ ಕನ್ವರ್ಟ್ಸ್ ಇನ್ ಟು ಎನರ್ಜಿ ಅಂಡ್ ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ಸೊ potential energy is the energy stored in the body by virtue of its position. ಎಷ್ಟು ಎತ್ತರಕ್ಕೆ ಹೋಗಿದೆಯೋ ಅಷ್ಟು ಎಷ್ಟೆಷ್ಟು ಹೈಟ್ ಹೋಗುತ್ತೋ ಅಷ್ಟು ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇವಾಗ ಒಂದು ಬಿಲ್ಲು ಬಾಣ ತಗೊಳ್ಳೋಣ, ಆಯ್ತಾ. ಈ ತರ ಒಂದು ಬಿಲ್ ಇದೆ. ಸೊ ಅದಕ್ಕೆ ಒಂದು ದಾರನ ಹೀಗೆ ಕಟ್ಟಿದ್ದೀರಾ, ಆಯ್ತಾ. ಆ ದಾರನ ಹೀಗೆ ಹಿಂದಕ್ಕೆ ಎಳೆದಾಗ, ಆಯ್ತಾ, ಹೀಗೆ ಎಳೆದು ಒಂದು ಬಾಣನ ಬಿಟ್ಟಾಗ ಬಾಣ ಮುಂದಕ್ಕೆ ಹೋಗುತ್ತೆ. ಹೆಂಗೆ ಬಂತು? ಇಲ್ಲಿ ನೀವು ಸ್ಟ್ರಿಂಗ್ ಅನ್ನ ಹಿಂದಕ್ಕೆ ಸ್ಟಿಫ್ ಆಗಿ ಎಳೆದ್ರಲ್ಲ, ಸೊ ಆ ಸ್ಟ್ರಿಂಗ್ ಅನ್ನ ಎಳೆದಿದ್ರಿಂದ ನೀವು ವರ್ಕ್ ಮಾಡಿದ್ರಿ, ಆ ವರ್ಕ್ ಸ್ಟ್ರಿಂಗ್ ಅಲ್ಲಿ ಸ್ಟೋರ್ ಆಯ್ತು. ಬಿಟ್ಟ ತಕ್ಷಣ ಆ ಪೊಟೆನ್ಷಿಯಲ್ ಎನರ್ಜಿ ಆರೋಗೆ ಟ್ರಾನ್ಸ್ಫರ್ ಆಯಿತು. ನೋಡಿ, ಈಗ ಮತ್ತೆ ನಾನು ಟ್ರಾನ್ಸ್ಫರ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಯೂಸ್ ಮಾಡಿದ್ನಲ್ವಾ, ಎನರ್ಜಿ ಫ್ಲೋ ಆಗುತ್ತೆ ಅಂತ, ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅಲ್ಲಿ ಹಾಗೆ ಇಲ್ಲಿ ಸ್ಟ್ರಿಂಗ್ಗೆ ನೀವು ಸ್ಟೋರ್ ಮಾಡಿದಂಥ ಎನರ್ಜಿ ಆರೋಗೆ ಟ್ರಾನ್ಸ್ಫರ್ ಆಯಿತು, ಆರೋ ಝುಯಿ ಅಂತ ಮುಂದಕ್ಕೆ ಹೊರಟೋಯ್ತು. ಸೊ ಇಲ್ಲಿ ಬೋ ಮತ್ತೆ ಸ್ಟ್ರಿಂಗ್ ಸಿಸ್ಟಮ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿದೆ, ಇಲ್ಲಿ ಅರ್ತ್ ಮತ್ತೆ ಸ್ಟೋನ್ ಅಲ್ಲಿ ಸ್ಟೋರ್ ಆಗಿದೆ. ಅಥವಾ ಒಂದು ಬೆಟ್ಟದ ಮೇಲೆ ಒಂದು ಕಲ್ಲು ಅಥವಾ ಒಂದು ವೆಹಿಕಲ್ ಏನೇ ಇದೆ, ಅದೇ ವೆಹಿಕಲ್ ನೆಲದ ಮೇಲೆ ಇದ್ದಾಗ ಎಷ್ಟು ಎನರ್ಜಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಎನರ್ಜಿ ಇರುತ್ತೆ. ಸೊ ಇವೆಲ್ಲನೂ ಎಕ್ಸಾಂಪಲ್ಸೇ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಒಂದು ಸಿಂಪಲ್ ಆಗಿ ತಿಳ್ಕೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ ಸ್ಟೋರ್ಡ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಸ್ಟೋರ್ಡ್ ಎನರ್ಜಿ. ಒಂದು ಆಬ್ಜೆಕ್ಟ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ, ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಬಂದ್ಬಿಟ್ಟು ಇಟ್ ಈಸ್ ನಾಟ್ ದಿ ಎನರ್ಜಿ ಆಫ್ ಎ ಸಿಂಗಲ್ ಆಬ್ಜೆಕ್ಟ್. ಇವಾಗ ಕಾರ್ ಹೋಗ್ತಾ ಇದ್ರೆ ಕಾರಿಗಷ್ಟೇ ಎನರ್ಜಿ, ಆಯ್ತಾ. ಒಂದು ಕಲ್ಲನ್ನ ಎಸರೆ ಕಲ್ಲಿಗಷ್ಟೇ ಎನರ್ಜಿ. ಆದರೆ ಇಲ್ಲಿ ಹಂಗಲ್ಲ, ಕಲ್ಲು ಮತ್ತೆ ಅರ್ತ್ ಎರಡು ಸೇರಿ ಎನರ್ಜಿ, ಇಲ್ಲಿ ದಾರ ಮತ್ತೆ ಬೋ ಎರಡು ಸೇರಿ ಎನರ್ಜಿ. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಬಂದು ಎನರ್ಜಿ ಫಾರ್ ಎ ಸಿಸ್ಟಮ್, ನಾಟ್ ಫಾರ್ ಎ ಸಿಂಗಲ್ ಆಬ್ಜೆಕ್ಟ್. ಸೊ ಪೊಟೆನ್ಷಿಯಲ್ ಎನರ್ಜಿ ಸ್ಟೋನ್ ಅಂಡ್ ಅರ್ತ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ಸ್ಟ್ರಿಂಗ್ ಅಂಡ್ ಬೋ ಅಂತ ಹೇಳಬೇಕು. ಸೊ ಪೊಟೆನ್ಷಿಯಲ್ ಎನರ್ಜಿ ಬರಬೇಕು ಅಂತಂದ್ರೆ ಅಲ್ಲಿ ಒಂದು ಸಿಸ್ಟಮ್ ಇರಬೇಕು, ಬರೀ ಒಂದು ವಸ್ತುವಿನಿಂದ ಬರುವಂಥದ್ದಲ್ಲ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸರ್ ಕೈನೆಟಿಕ್ ಎನರ್ಜಿ ನೋ, ಕೈನೆಟಿಕ್ ಎನರ್ಜಿ ನೆಗೆಟಿವ್ ಇರೋದಿಲ್ಲ, ಪಾಸಿಟಿವ್ ಇರುತ್ತೆ, ಇಲ್ಲ ಝೀರೋ ಇರುತ್ತೆ. ಆದರೆ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರಬಹುದು, ಝೀರೋನು ಇರಬಹುದು. ಇಲ್ಲಿ ಪಾಸಿಟಿವ್ ಯಾವಾಗ, ನೆಗೆಟಿವ್ ಯಾವಾಗ, ಝೀರೋ ಯಾವಾಗ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ರೆಫರೆನ್ಸ್ ವಾಟ್ ಯು ಸೆಲೆಕ್ಟ್. ಇವಾಗ ನೋಡಿ, ಇದು ಅರ್ತ್ ಸರ್ಫೇಸ್, ಇದು ಅರ್ತ್ ಸರ್ಫೇಸ್, ಆಯ್ತಾ. ಈ ಅರ್ತ್ ಸರ್ಫೇಸ್ ಹತ್ರ ಒಂದು ಪ್ಲೇಸ್ ಅನ್ನ ತಗೊಂಡ್ಬಿಡ್ತೀನಿ. ಇಲ್ಲಿ ಒಂದು ಹಳ್ಳ ಇದೆ, ಒಂದು ಗುಂಡಿ ಇದೆ, ಸರಿ ಹಳ್ಳ ಅಲ್ಲ ಗುಂಡಿ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಹೋಲ್ ಬಾವಿ ಇದೆ ಅಂತ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಬಿಲ್ಡಿಂಗ್ ಮೇಲೆ ಒಬ್ಬ ಹುಡುಗ ನಿಂತ್ಕೊಂಡಿದ್ದಾನೆ, ಭೂಮಿ ಮೇಲೆ ಒಬ್ಬ ಹುಡುಗ ನಿಂತಿದ್ದಾನೆ, ಬಾವಿ ಒಳಗಡೆ ಒಬ್ಬ ಹುಡುಗ ನಿಂತಿದ್ದಾನೆ. ಇವನನ್ನ ಎ ಅಂತೀನಿ, ಇವನನ್ನ ಬಿ ಅಂತೀನಿ, ಇವನನ್ನ ಸಿ ಅಂತ ಕರಿತೀನಿ. ಈಗ ನಾವು ಒಂದು 2-3 ಪ್ರಶ್ನೆ ಕೇಳೋಣ. ಯಾರು ಕೆಳಗಡೆ ಇದ್ದಾರೆ, ಯಾರು ಮೇಲೆ ಇದ್ದಾರೆ ಅಂತ ಕೇಳಿದ್ರೆ ಏನು ಆನ್ಸರ್ ಬರುತ್ತೆ? ಒಬ್ಬೊಬ್ರು ಒಂದೊಂಥರ ಆನ್ಸರ್ ಹೇಳ್ತಾರೆ. ಹೋಗ್ಬಿಟ್ಟು ಸಿ ನ ಕೇಳಿ ಯಾರೋ ಮೇಲಿದ್ದಾರೆ ಅಂದ್ರೆ, ಯಾರು ಮೇಲಿಲ್ಲ, ನಾನೇ ಮೇಲಿರೋದು. ಯಾರೋ ಕೆಳಗಡೆ ಇದ್ದಾರೆ, ಬಿ ಮತ್ತೆ ಎ ಕೆಳಗಡೆ ಇದ್ದಾರೆ ಅಂತಾನೆ. ಅದೇ ಎ ಅನ್ನ ಹೋಗಿ ಕೇಳಿ ಯಾರು ಮೇಲಿದ್ದಾರೆ ಅಂತ, ಸರ್ ಬಿ ಮತ್ತೆ ಸಿ ಇಬ್ರು ಮೇಲಿದ್ದಾರೆ ಸರ್, ನಾನು ಕೆಳಗಡೆ ಇದ್ದೀನಿ ಅಂತಾರೆ. ಅದೇ ಬಿ ನ ಹೋಗಿ ಕೇಳಿ, ಸರ್ ಎ ಅನ್ನೋನು ಕೆಳಗಡೆ ಇದ್ದಾನೆ, ಸಿ ಅನ್ನೋನು ಮೇಲ್ಗಡೆ ಇದ್ದಾನೆ. ನೋಡಿ, ಕೇಳಿದ ಪ್ರಶ್ನೆ ಒಂದೇ, ಆನ್ಸರ್ಸ್ ಬೇರೆ ಬೇರೆ ತರ ಬಂತು. ಯಾಕೆ ಬೇರೆ ಬೇರೆ ತರ ಬಂತು? ಹಂಗಾರೆ ಅವರೆಲ್ಲ ತಪ್ಪು ಹೇಳ್ತಿದಾರಾ? ಇಲ್ಲ, ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರೆ. ಅವ್ರವ್ರ ರೆಫರೆನ್ಸಿಗೆ ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ. ಎ ಅನ್ನೋನು ಇದನ್ನ ರೆಫರೆನ್ಸ್ ತಗೊಂಡ, ಅದಕ್ಕೆ ಹೇಳ್ದ ಸರ್ ನಾನು ಕೆಳಗಡೆ ಇದ್ದೀನಿ, ಬಿ ಮತ್ತೆ ಸಿ ಮೇಲ್ಗಡೆ ಇದ್ದಾರೆ ಅಂತ. ಹಾಗೆ ಬಿ ಅನ್ನ ತಗೊಂಡಾಗ ಅವನು ಅರ್ಥನ ರೆಫರೆನ್ಸ್ ತಗೊಂಡ, ಹಂಗಾಗಿ ಎ ಈಸ್ ಬಿಲೋ, ಸಿ ಈಸ್ ಎಬೋ
ಅಂದ ಹಾಗೆ ಪೊಟೆನ್ಷಿಯಲ್ ಎನರ್ಜಿ ಕೂಡ. ಪೊಟೆನ್ಷಿಯಲ್ ಎನರ್ಜಿ ಕೆಳಗಡೆ ಅಂತಂದ್ರೆ ನೆಗೆಟಿವ್ ಅಂತ, ಮೇಲೆ ಅಂದ್ರೆ ಪಾಸಿಟಿವ್ ಅಂತ, ಆನ್ ದಿ ಅರ್ತ್ ಸರ್ಫೇಸ್ ಅಂದ್ರೆ 0 ಅಂತ. ಸೊ ನೀವು ರೆಫರೆನ್ಸ್ ಅನ್ನ ತಗೊಳ್ಳೋದು ಬಹಳ ಮುಖ್ಯ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ಗೂ ನಾವು ಅರ್ಥನೇ ರೆಫರೆನ್ಸ್ ತಗೋತೀವಿ. ಆ ಲೆಕ್ಕಾಚಾರಕ್ಕೆ ಬಂದ್ರೆ ಇವನು ಕೆಳಗಡೆ ಇದ್ದಾನೆ, ಇವನ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್, ಇವನು ಇಲ್ಲಿದ್ದಾನೆ, ಇವನ ಪೊಟೆನ್ಷಿಯಲ್ ಎನರ್ಜಿ 0, ಇವನು ಇಲ್ಲಿದ್ದಾನೆ, ಇವನ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್. ಸೊ ಈಗ ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ, ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ, 0 ಪೊಟೆನ್ಷಿಯಲ್ ಎನರ್ಜಿ ಬಂತು. ಆಕ್ಚುಲಿ 0 ಪೊಟೆನ್ಷಿಯಲ್ ಎನರ್ಜಿಗೆ ಅಥವಾ ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿಗೆ, ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿಗೆ ಇಂಡಿವಿಜುವಲ್ ಸ್ಕೋಪ್ ಇಲ್ಲ. ಫೈನಲ್ ಸ್ಕೋಪ್ ಇರೋದು ಚೇಂಜ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ. ಚೇಂಜ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ, ಇದಕ್ಕೆ ಜಾಸ್ತಿ ಸ್ಕೋಪ್ ಇದೆ. ಆಯ್ತಾ? ಈಗ ಮೇಲ್ಗಡೆ ಒಂದು ಕಲ್ಲಿದೆ, ಅದು ಕೆಳಗಡೆ ಬೀಳಬೇಕು. ಕೆಳಗಡೆ ಬಿತ್ತು ಅಂತಂದ್ರೆ ಇನಿಷಿಯಲ್ ಅದಕ್ಕೇನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ವ್ಯಾನಿಷ್ ಆಯ್ತು. ಇವಾಗ ನೋಡ್ರಪ್ಪ, ಇಲ್ಲಿ ಒಂದು ಕಲ್ಲು ಇಟ್ಟಿದ್ದೀನಿ, ಇಲ್ಲಿದ್ದಾಗ ಜಾಸ್ತಿ ಎನರ್ಜಿ ಇರುತ್ತೆ, ಇಲ್ಲಿ ಬಂದಾಗ 0 ಎನರ್ಜಿ ಆಗುತ್ತೆ. ಆಯ್ತಾ? ಸೊ ಎನರ್ಜಿ ಮ್ಯಾಕ್ಸಿಮಮ್ ಇಂದ 0ಗೆ ಚೇಂಜ್ ಆಯಿತು. ಚೇಂಜ್ ಆದಾಗ ಏನಾಯಿತು, ಅದು ಕೆಳಗಡೆ ಬೀಳ್ಬೇಕಾದ್ರೆ ವರ್ಕ್ ಆಯಿತು. ಆಯ್ತಾ? ವರ್ಕ್ ಈಸ್ ಡನ್. ಸೊ ಚೇಂಜ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಚೇಂಜ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಇದನ್ನೇ ನಾನು ವರ್ಕ್ ಎನರ್ಜಿ ಥಿಯರಮ್ ಅಲ್ಲಿ ಹೇಳಿದ್ದು, ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಂತ. ಈಗ ಮೇಲಿದ್ದಂಥ ಕಲ್ಲು ಕೆಳಗಡೆ ಬಿದ್ದಾಗ ಕೆಳಗಡೆಗೆ ಏನೋ ಒಂದು ಆಬ್ಜೆಕ್ಟ್ ಇದೆ, ಅದು ಪುಡಿ ಪುಡಿ ಆಗ್ಬೋದು, ಅಥವಾ ಕೆಳಗಡೆ ಬಿದ್ದ ತಕ್ಷಣ ಫಟ್ ಅಂತ ಸೌಂಡ್ ಬರ್ಬೋದು. ಒಟ್ಟಲ್ಲಿ ಆ ಏನು ಪೊಟೆನ್ಷಿಯಲ್ ಎನರ್ಜಿ ಇತ್ತು ಆ ಸ್ಟೋನ್ಗೆ, ಅದು ಬೇರೆ ಇನ್ನೊಂದು ಎನರ್ಜಿ ಫಾರ್ಮ್ಗೆ ಕನ್ವರ್ಟ್ ಆಯಿತು. ಆ ಪ್ರೋಸೆಸ್ ಅಲ್ಲಿ ಒಂದಷ್ಟು ವರ್ಕ್ ಆಯಿತು. ಸೊ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ, ಆಯ್ತಾ, ಸರಿ, ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಏನಿತ್ತು ಕೆಳಗಡೆ ಬಿದ್ದಾಗ ಅದು 0 ಆಯಿತು. ಸೊ ಫೈನಲ್ ಮೈನಸ್ ಇನಿಷಿಯಲ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್. ಆ ವರ್ಕ್ ಡನ್ ಯಾವಾಗ್ಲೂ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಯಾವಾಗಲೂ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಪ್ರೊವೈಡೆಡ್ ಥೀಟಾ ಇಸ್ ಈಕ್ವಲ್ ಟು 0. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾನು ಡೆಲ್ಟಾ ಹೆಚ್ ಅಂತ ಬರೀತೀನಿ, ಯಾಕಂದ್ರೆ ಹೈಟ್ ಅನ್ನ ನಾನು ರೆಫರೆನ್ಸ್ ತಗೊಳ್ತಾ ಇರೋದ್ರಿಂದ ಡೆಲ್ಟಾ ಹೆಚ್ ಅಂತ ಬರೀತೀನಿ. ಆಮೇಲೆ ಇಲ್ಲಿ ವರ್ಕ್ ಡನ್ ಈಸ್ ನೆಗೆಟಿವ್ ಬಿಕಾಸ್ ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದಿ ಗ್ರಾವಿಟೇಷನಲ್ ಫೋರ್ಸ್, ದೇರ್ ಫೋರ್ ಇಟ್ ಈಸ್ ಮೈನಸ್ ಎಫ್ ಇಂಟು ಹೆಚ್. ಸೊ ಇದು ವರ್ಕ್ ಎನರ್ಜಿ ಥಿಯರಮ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ. ಸರ್ ಇಷ್ಟೆಲ್ಲ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಡೆಫಿನೇಷನ್ ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಆಮೇಲೆ ಅದಕ್ಕೊಂದು ಈಕ್ವೇಶನ್ ಹೇಳಿ ಸರ್. ಸೊ ಸಮ್ಮರೈಸ್ ಮಾಡ್ತೀನಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಇಟ್ ಇಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ವೇಸ್ ಎ ಸ್ಟೋರ್ಡ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಮೆಷರ್ಡ್ ಇನ್ ಜೌಲ್ ಅಂಡ್ ಇಟ್ಸ್ ಡೈಮೆನ್ಷನ್ಸ್ ಆರ್ ಆಲ್ಸೋ m1 L2 T-2 ನೇ. ಆಯ್ತಾ? ಆಮೇಲೆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ಸ್ ಅರ್ತ್ ಸ್ಟೋನ್ ಸಿಸ್ಟಮ್, ಬೋ ಸ್ಟ್ರಿಂಗ್ ಸಿಸ್ಟಮ್. ಆಯ್ತಾ? ಇವೆಲ್ಲನೂ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ಸ್. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಬಂದು ನಾಟ್ ಫಾರ್ ಎ ಸಿಂಗಲ್ ಬಾಡಿ, ಇಟ್ ಈಸ್ ಫಾರ್ ಎ ಸಿಸ್ಟಮ್. ಬರೀ ಸ್ಟೋನಿಗೆ ಅಷ್ಟೇ ಅಲ್ಲ, ಬರೀ ಕಾರಿಗಷ್ಟೇ ಅಲ್ಲ, ಬರೀ ದಾರಕ್ಕಷ್ಟೇ ಅಲ್ಲ, ಇಟ್ ಈಸ್ ಫಾರ್ ದ ಸಿಸ್ಟಮ್. ಕೈನೆಟಿಕ್ ಎನರ್ಜಿ ಬರೀ ಆಬ್ಜೆಕ್ಟಿಗೆ ಮಾತ್ರ, ಪೊಟೆನ್ಷಿಯಲ್ ಎನರ್ಜಿ ಫಾರ್ ಆಬ್ಜೆಕ್ಟ್ ಆಸ್ ವೆಲ್ ಆಸ್ ಫಾರ್ ದಿ ಸರೌಂಡಿಂಗ್. ಇಲ್ಲಿ ಅರ್ತ್ ಮತ್ತೆ ಸ್ಟೋನು, ಇಲ್ಲಿ ಬೋ ಮತ್ತೆ ಸ್ಟ್ರಿಂಗ್, ಆ ಥರ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್, ಪಾಸಿಟಿವ್, 0, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ರೆಫರೆನ್ಸ್ ವಾಟ್ ಯು ಸೆಲೆಕ್ಟ್. ಇಷ್ಟು ಹೇಳಿದ ಮೇಲೆ ಪೊಟೆನ್ಷಿಯಲ್ ಎನರ್ಜಿ ಒಂದು ಈಕ್ವೇಶನ್ ಅನ್ನ ಬರೆಯೋಣ. ಈಕ್ವೇಶನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಸಿಂಪಲ್ ಆಗಿ ಒಂದು ಡಿರೈವೇಶನ್ ಮಾಡ್ತೀನಿ ನೋಡಿ. ಅರ್ತ್ ಮೇಲೆ ಒಂದು ಆಬ್ಜೆಕ್ಟ್ ಇದೆ, ಅದು ಅಲ್ಲೇ ಇರಬೇಕಾದ್ರೆ ಅದರ ಇನಿಷಿಯಲ್ ಪೊಸಿಷನ್ 0, ಗ್ರೌಂಡ್ ಲೆವೆಲ್. ಇದನ್ನು ನಾನು ಮೇಲಕ್ಕೆ ಎತ್ಕೊಂಡು ಹೋಗ್ತೀನಿ. ಐ ಲಿಫ್ಟ್ ದಿ ಆಬ್ಜೆಕ್ಟ್. ಎಷ್ಟು ಮೇಲಕ್ಕೆ ಎತ್ಕೊಂಡು ಹೋಗ್ತೀನಿ? ಈ ಪೊಸಿಷನ್ಗೆ ತಗೊಂಡ್ಬರ್ತೀನಿ. ಐ ಮೂವ್ ಇಟ್ ಥ್ರೂ ಎ ಹೈಟ್ ಆಫ್ ಹೆಚ್. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಹೆಚ್. ಹೆಂಗೆ ಎತ್ಕೊಂಡು ಹೋದೆ? ನಾನು ಕೈಯಿಂದ ಹೀಗೆ ಎತ್ಕೊಂಡು ಹೋದೆ ಅಥವಾ ಹಗ್ಗ ಕಟ್ಟಿ ಹೀಗೆ ಹೇಳ್ಕೊಂಡು ಹೋದೆ ಅಂದರೆ ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ F like this. I am applying the force F like this. So work done is equal to force into displacement. ಹೌದಲ್ವಾ? ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು? ಇಟ್ ಶುಡ್ ಬಿ ಈಕ್ವಲ್ ಟು ವೆಯ್ಟ್ ಆಫ್ ದಿ ಆಬ್ಜೆಕ್ಟ್. ವೆಯ್ಟ್ ಅಂದ್ರೆ ನಿಮಗೆ ಗೊತ್ತಲ್ಲ, ಮಾಸ್ ಇಂಟು ಗ್ರಾವಿಟಿ. ದಟ್ ಮೀನ್ಸ್
ವರ್ಕ್ ಡನ್ ಇಸ್ ಈಕ್ವಲ್ ಟು mg ಇಂಟು ಹೆಚ್. ಇಲ್ಲಿ ನಾನು ಪರ್ಪಸ್ಫುಲ್ ಆಗಿ W ಬರೀತಿಲ್ಲ ವೆಯ್ಟ್ಗೆ. ಯಾಕೆ ಆ W ಬರದೆ ಅಂದರೆ ಈ W ಜೊತೆ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ನಾನು W ಬರಿದೆ, ನೇರವಾಗಿ mg ಬರೆದಿದ್ದೀನಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, W ಈಸ್ ಫಾರ್ ವರ್ಕ್ ಡನ್ ಇನ್ ದಿಸ್ ಚಾಪ್ಟರ್, W ಈಸ್ ಫಾರ್ ವೆಯ್ಟ್ ಇನ್ ಅದರ್ ಚಾಪ್ಟರ್ಸ್. ವೆಯ್ಟ್ ಅಂತಂದ್ರೆ ಅದು ವೆಕ್ಟರ್ ಆಗುತ್ತೆ, ಬಟ್ ಇಲ್ಲಿ W ಬಂದು ವರ್ಕ್ ಡನ್ ಅದು ಸ್ಕೇಲರ್ ಆಗಿದೆ. ಸುಮ್ಮನೆ W ಬರೆದ್ರೆ ಕೆಲವು ಹುಡುಗರಿಗೆ ಏನಾಗುತ್ತೆ, ಕ್ಯಾನ್ಸಲ್ ಮಾಡೋಣ ಅನ್ಸುತ್ತೆ, ಅದೊಂಥರ ಟೆಂಡೆನ್ಸಿ ಅದು, ಆಯ್ತಾ. ಸೊ ಹಂಗಾಗಿ ನಾನು W ಬರೀತಾ ಇಲ್ಲ, F ಜಾಗಕ್ಕೆ mg ಬರೆದೆ. ಸೊ W is equal to mgh. So this work done, whatever the work I do converts into energy and stored in the ball or stored in the stone or stored in the object in the form of potential energy. ನಾನು ಆಗಲೇ ಹೇಳಿದ್ದೀನಿ potential energy ನ V ಅಂತ ಇಟ್ಕೋತೀನಿ. Therefore V is equal to mgh. ಗೊತ್ತಾಯ್ತಾ? ಸೊ ಇದನ್ನ ಕೇಳ್ಬೋದು, ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಹೈಟ್. ಆಮೇಲೆ ನೆನ್ಪಿಟ್ಕೊಳ್ಳಿ, ಪೊಟೆನ್ಷಿಯಲ್ ಎನರ್ಜಿನಲ್ಲಿ ನಾನಾ ಥರ ಇದೆ. ಗ್ರಾವಿಟೇಷನಲ್ ಫೋರ್ಸಿಂದ ಬಂದರೆ ಅದನ್ನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತಾರೆ. ನೆಕ್ಸ್ಟ್ ಸೆಕೆಂಡ್ PUC ನಲ್ಲಿ ನೀವು ಕಲಿತೀರಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಿಂದನೂ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಅದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತಾರೆ. ಈಗ ಸದ್ಯಕ್ಕೆ ನಾವು ಗ್ರಾವಿಟೇಷನಲ್ಲಿ ಮಾತ್ರ ರಿಸ್ಟ್ರಿಕ್ಟ್ ಆಗೋಣ. ಸೊ V is equal to mgh. ಸೊ obtain the expression for potential energy ಅಂತ ಕೇಳಿದ್ರೆ ಇದನ್ನೇ ಡಿರೈವ್ ಮಾಡಿ. ಮೂರೇ ಸ್ಟೆಪ್, ಡಯಾಗ್ರಾಮ್ ಅನ್ನು ಬರೆಯೋದು. ಲೆಟ್ ಅಸ್ ಮೂವ್ ದಿ ಆಬ್ಜೆಕ್ಟ್ ಫ್ರಮ್ ಎ ಪೊಸಿಷನ್ A to B ಥ್ರೂ ಎ ಡಿಸ್ಟೆನ್ಸ್ ಆಫ್ h. ಫಾರ್ ಡೂಯಿಂಗ್ ದಿಸ್ ಡಿಸ್ಪ್ಲೇಸ್ಮೆಂಟ್ ವಿ ನೀಡ್ ಟು ಅಪ್ಲೈ ದ ಫೋರ್ಸ್ F. ಈ ಥರ ನೀವು ಓನ್ ವರ್ಡ್ಸ್ ಅಲ್ಲಿ ಬರೀರಿ. ಅಲ್ಲಿ ಏನು ಯಾರು ನಿಮಗೆ ಗ್ರಾಮರ್ಸ್ ಎಲ್ಲ ಯಾರು ನೋಡಕ್ ಹೋಗಲ್ಲ. ಈಸ್, ವಾಸ್, ಡನ್, ಡಿಸ್ ಅವೆಲ್ಲ ಏನಂಥ ಪ್ರಾಬ್ಲಮ್ ಏನಾಗಲ್ಲ. ದಯವಿಟ್ಟು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಪ್ಪ. ನೀವು ಓನ್ ಆಗಿ ಆನ್ಸರ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ, ಅದು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸ್ಟೇಜ್ ಬೈ ಸ್ಟೇಜ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸರಿ, ಆಬ್ಜೆಕ್ಟ್ ಅನ್ನ ಮೂವ್ ಮಾಡಿದೆ. ಆಬ್ಜೆಕ್ಟ್ ಅನ್ನ ಮೂವ್ ಮಾಡಲಿಕ್ಕೆ ಟು ಮೂವ್ ದಿ ಆಬ್ಜೆಕ್ಟ್ ಐ ಅಪ್ಲೈಡ್ ದ ಫೋರ್ಸ್ F. ಹಂಗೆ ಬರೀರಿ, ತೊಂದರೆ ಇಲ್ಲ. ಐ ಅಪ್ಲೈಡ್ ದ ಫೋರ್ಸ್ ಅಂತಂದೇ ಬರೀರಿ F. ದೇರ್ಫೋರ್ ವರ್ಕ್ ಡನ್ ಈಕ್ವಲ್ಸ್ F ಇಂಟು H ಅಕಾರ್ಡಿಂಗ್ ಟು ಡೆಫಿನೇಷನ್. F ಜಾಗಕ್ಕೆ mg ಹಾಕಿದೆ, VmgH. ಆಮೇಲೆ ದಿಸ್ ವರ್ಕ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ V is equal to mgh ಅಂತ ಆಗೋಯ್ತು. ಸರಿನಾ? ಈಗ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಬಂತು. ಈಗ ಪೊಟೆನ್ಷಿಯಲ್ ಎನರ್ಜಿ ಇನ್ನೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಬಿಡ್ತೀನಿ ನೋಡಿ. ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳಿದೆ. ನೆಗೆಟಿವ್ ಎನರ್ಜಿ ಇದ್ರೆ ಆ ಸಿಸ್ಟಮ್, ಇನ್ನೊಂದು ಹೇಳಿದೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ನಾಟ್ ಫಾರ್ ಎ ಬಾಡಿ, ಫಾರ್ ಎ ಸಿಸ್ಟಮ್ ಅಂತ. ಈಗ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಇದ್ರೆ ಸಿಸ್ಟಮ್ ಈಸ್ ಸ್ಟೇಬಲ್ ಅಂತ, ಅಥವಾ ಝೀರೋ ಇದ್ರೂ ಕೂಡ ಸಿಸ್ಟಮ್ ಈಸ್ ಸ್ಟೇಬಲ್ ಅಂತ. ಅದೇ ಪಾಸಿಟಿವ್ ಇದ್ರೆ ಸಿಸ್ಟಮ್ ಈಸ್ ಅನ್ಸ್ಟೇಬಲ್ ಅಂತ ಹೇಳ್ತೀನಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಇದು ಪೊಟೆನ್ಷಿಯಲ್ ಎನರ್ಜಿ ಝೀರೋ ಆರ್ ನೆಗೆಟಿವ್, ಸಿಸ್ಟಮ್ ಈಸ್ ಸ್ಟೇಬಲ್. ಇಫ್ ಇಟ್ ಈಸ್ ಪಾಸಿಟಿವ್, ಸಿಸ್ಟಮ್ ಈಸ್ ಅನ್ಸ್ಟೇಬಲ್. ಅದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಇಲ್ಲಿ ನೋಡಿ, ಇದು ಡೈನಿಂಗ್ ಟೇಬಲ್, ಇದು ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಮೇಲೆ ಒಂದು ಗ್ಲಾಸ್ ಬೌಲ್ ಅನ್ನ ಹಿಂಗ್ ಇಟ್ಟಿದ್ದೀರಾ, ಅದೇ ಗ್ಲಾಸ್ ಬೌಲ್ ಅನ್ನ ಹಿಂಗ್ ಉಲ್ಟಾನು ಇಟ್ಟಿದ್ದೀರಾ, ಆಯ್ತಾ. ಈ ಬೌಲ್ ಒಳಗಡೆ ಒಂದು ಗೋಲಿ ಹಾಕಿ, ಮಾರ್ಬಲ್ ಅನ್ನ ಹಾಕಿ, ಈ ಬೌಲ್ನ ಮೇಲೆ ಒಂದು ಮಾರ್ಬಲ್ ಅನ್ನ ಹಾಕಿ. ಇದು ಡೈನಿಂಗ್ ಟೇಬಲ್, ಇದು ಡೈನಿಂಗ್ ಟೇಬಲ್, ಆಯ್ತಾ. ಡೈನಿಂಗ್ ಟೇಬಲ್ ಸಿಚುವೇಶನ್ ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಮಾರ್ಬಲ್ ಫಸ್ಟ್ ಬೌಲ್ ಅಲ್ಲಿ ಬೌಲ್ನ ಒಳಗಡೆಗಿದೆ ಅಂದ್ರೆ ಕೆಳಗಡೆಗಿದೆ ಅಂದ್ರೆ H ಈಸ್ ಝೀರೋ, ದೇರ್ಫೋರ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಝೀರೋ. ಅದೇ ಈ ಮಾರ್ಬಲ್ ಬಂದು ಇಷ್ಟು ಹೈಟ್ ಅಲ್ಲಿದೆ, ಇಷ್ಟು ಹೈಟ್ ಅಲ್ಲಿದೆ, ದೇರ್ಫೋರ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಅಥವಾ ಪಾಸಿಟಿವ್. ಆಮೇಲೆ ಹೈಟ್ ಅನ್ನೋದು ವರ್ಟಿಕಲ್ ಹೈಟ್. ಇವಾಗ ಯಾರೋ ಒಬ್ಬ ಮೆಟ್ಲತ್ಕೊಂಡು ಹೀಗೆ ಹೋಗಿ ಇಲ್ಲಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ, ಇಲ್ಲಿದ್ದವನು ಇಲ್ಲಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ. ಅವನ ಹೈಟು ಯಾವಾಗಲೂ ನಾವು ಇದನ್ನ ತಗೋಬೇಕೇ ಹೊರತು ಇದನ್ನ ತಗೋಬಾರ್ದು, ಡಿಸ್ಪ್ಲೇಸ್ಮೆಂಟ್ ಅನ್ನ ತಗೋಬಾರ್ದು. ಡಿಸ್ಪ್ಲೇಸ್ಮೆಂಟ್ ವರ್ಕ್ ಡನ್ಗೆ ಸರಿ, ಆದರೆ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ತಗೋಬೇಕು. ಆದರೆ ಯಾವ ಡಿಸ್ಪ್ಲೇಸ್ಮೆಂಟು? ಇಟ್ ಈಸ್ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಷ್ಟೇನೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಿದೆಯಲ್ವಾ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಸೊ ಇನಿಷಿಯಲ್ ಪೊಸಿಷನ್ ಇದು, ಫೈನಲ್ ಪೊಸಿಷನ್ ಇದು, ಇದು H. ಇಲ್ಲಿ ವಾಪಸ್ ಇಲ್ಲಿಗೆ ಬರೋಣ. ಇವಾಗ ಈ ಮಾರ್ಬಲ್ಗೂ ವ್ಯತ್ಯಾಸ ಏನು? ಇದು ಬೌಲಿನ ಒಳಗಡೆಗಿದೆ, ಲೋಯೆಸ್ಟ್ ಲೆವೆಲ್ ಅಲ್ಲಿ ಇದೆ, ಅದರ ಪೊಟೆನ್ಷಿಯಲ್ ಎನರ್ಜಿ ಝೀರೋ. ಇದು ತುಂಬಾ ಮೇಲೆ ಇದೆ, ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್. ಸರಿ, ಈಗ ಒಂದು ಸಣ್ಣದೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ಟೇಬಲ್ ಅನ್ನು ಸುಮ್ಮನೆ ಹಿಂಗೆ ಅಲ್ಲಾಡಿಸಿ
ಏನಾಗುತ್ತೆ? ಎಸ್, ಯುವರ್ ಗೆಸ್ ಇಸ್ ಕರೆಕ್ಟ್. ಈ ಮಾರ್ಬಲ್ ಕೆಳಗಡೆ ತಪ್ಪಂತ ಬಿದ್ದು ಹೋಗುತ್ತೆ. ದಿಸ್ ವಿಲ್ ಟಾಪಲ್. ಅದು ಈ ಮಾರ್ಬಲ್ ಬೀಳಲ್ಲ, ಅಲ್ಲೇ ಅಲ್ಲಾಡುತ್ತೆ, ಅದರ ಒಳಗಡೆ ಇರುತ್ತೆ. ಅದರ ಅರ್ಥ ಏನು? ಈ ಮಾರ್ಬಲ್ ನೀವೇನು ಅಲ್ಲಾಡಿಸಿದ್ರು ಕೂಡ ಅದು ಡಿಸ್ಟರ್ಬ್ ಆಗಲ್ಲ, ಅದು ಸ್ಟೇಬಲ್. ಅದು ಈ ಮಾರ್ಬಲ್ ಸ್ಟೇಬಲ್ ಅಲ್ಲ, ಬಿದ್ದು ಹೋಗುತ್ತೆ. ಅದನ್ನೇ ನಾನು ಹೇಳಿದ್ದು, ಲೋಯರ್ ಪೊಟೆನ್ಷಿಯಲ್ ಎನರ್ಜಿ, ಝೀರೋ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಸ್ಟೇಬಲ್. ಆಮೇಲೆ ಹೈಯರ್ ಪೊಟೆನ್ಷಿಯಲ್ ಎನರ್ಜಿ, ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಅನ್ಸ್ಟೇಬಲ್ ಅಂತ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಕೆಳಗಡೆ ನಿಂತಿದ್ದೀರಾ, ನಿಮ್ಮ ಪಕ್ಕದಲ್ಲಿ ಒಂದು ಹೂವಿನ ಕುಂಡ ಇದೆ, ಫ್ಲವರ್ ಪಾಟ್ ಇದೆ. ಆಮೇಲೆ ಬಿಲ್ಡಿಂಗ್ ಮೇಲ್ಗಡೆ ಒಂದು ಫ್ಲವರ್ ಪಾಟ್ ಇದೆ. ಅರ್ಥ ಆಯ್ತಾ? ಯಾವ ಫ್ಲವರ್ ಪಾಟ್ ಡೇಂಜರಸ್? ಯಾವ ಫ್ಲವರ್ ಪಾಟ್ ಡೇಂಜರಸ್ ಹೇಳಿ ನೋಡೋಣ. ಎಸ್, ಯುವರ್ ಗೆಸ್ ಇಸ್ ಕರೆಕ್ಟ್. ಮೇಲ್ಗಡೆ ಇರೋದು. ಯಾಕೆ? ಅಕಸ್ಮಾತ್ ಅದೇನಾದ್ರು ಬಿದ್ದು ನಿಮ್ಮ ಮೇಲಾದ್ರೂ ಅಥವಾ ಏನಾದ್ರು ಪಕ್ಕದಾಗಿರೋ ಯಾವುದೋ ಟಾಯ್ ಮೇಲೋ ಅಥವಾ ಕಾರ್ ಮೇಲೋ ಬಿದ್ದರೆ ಡ್ಯಾಮೇಜ್ ಆಗಲ್ವಾ? ಅದೇ ಕೆಳಗಡೆ ಇರೋ ಫ್ಲವರ್ ಪಾಟ್ ಏನು ಆಗಲ್ಲ, ಅದು ಬೀಳೋ ಚಾನ್ಸೇ ಇಲ್ಲ. ಅಂದರೆ ಇದು ಸ್ಟೇಬಲ್, ಕೆಳಗಡೆ ಇರೋದು ಸ್ಟೇಬಲ್, ಅದು ಅನ್ಸ್ಟೇಬಲ್. ನೋಡಿ, ಅದು ಹೆಚ್ ಅನ್ನೋ ಹೈಟಲ್ಲಿದೆ. ಹೆಚ್ ಅನ್ನೋ ಹೈಟ್ ಅಂದರೆ ಮೋರ್ ಪೊಟೆನ್ಷಿಯಲ್ ಎನರ್ಜಿ ಅಂತ. ಇದು ನೆಲದ ಮೇಲಿದೆ, ಝೀರೋ ಪೊಟೆನ್ಷಿಯಲ್ ಎನರ್ಜಿ. ಇದನ್ನೇ ನಾನು ಹೇಳ್ತಾ ಇರೋದು. ಲೋಯರ್ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಸ್ಟೇಬಲ್, ಹೈಯರ್ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಅನ್ಸ್ಟೇಬಲ್. ಇದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಇವಾಗ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಎಲೆಕ್ಟ್ರಾನು ನ್ಯೂಕ್ಲಿಯಸ್ಗೆ ಹತ್ತಿರ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ವೆರಿ ಲೆಸ್ ನೆಗೆಟಿವ್ ಅದು. ಅದೇ ಔಟರ್ ಮೋಸ್ಟ್ ಆರ್ಬಿಟಲ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮೋರ್. ಆಮೇಲೆ ಅದು ಲೆಸ್ಸರ್ ನೆಗೆಟಿವ್ ಅಂದರೆ ಮೋರ್ ಪಾಸಿಟಿವ್ ಅಂತ. ಇದನ್ನೆಲ್ಲ ಆಟಮಿಕ್ ಸ್ಟ್ರಕ್ಚರ್ಸ್ ಅಲ್ಲಿ ಓದಿರ್ತೀರ ಕೆಮಿಸ್ಟ್ರಿನಲ್ಲಿ. ಸೊ ಕೆ ಶೆಲ್ ಅಲ್ಲಿರೋ ಎಲೆಕ್ಟ್ರಾನು ತುಂಬಾ ಸ್ಟೇಬಲ್, ಔಟರ್ ಮೋಸ್ಟ್ ಅಲ್ಲಿರೋ ಎಲೆಕ್ಟ್ರಾನು ಅನ್ಸ್ಟೇಬಲ್. ಅದನ್ನ ಯಾವ ಬೇಕಾದ್ರೂ ಹೊರಗಡೆ ಕಿತ್ತು ಬಿಸಾಕಬಹುದು. ಸೊ ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿ ಇತ್ತು ಅಂದ್ರೆ ಅದು ಪ್ರೊಟೆಕ್ಟಿವ್ ಅಂತ. ಪ್ರೊಟೆಕ್ಟಿವ್ ಅಂದ್ರೆ ಲೋಯರ್ ಪೊಟೆನ್ಷಿಯಲ್ ಎನರ್ಜಿ ಸೇಫ್ ಅಂತ. ಅದೇ ಔಟರ್ ಮೋಸ್ಟ್ ಅಲ್ಲಿ ಇದ್ರೆ ಅದು ಅನ್ಸೇಫ್ ಅಂತ. ಅರ್ಥ ಆಯ್ತಾ? ಸೊ ಇದೇನೆ ಪೊಟೆನ್ಷಿಯಲ್ ಎನರ್ಜಿಯ ಮೀನಿಂಗ್. ಹೈಯರ್ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಅನ್ಸೇಫ್, ಲೋಯರ್ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಸೇಫ್, ಸ್ಟೇಬಲ್. ಅರ್ಥ ಆಯ್ತಾ? ಈಗ ಒಂದು ಆಬ್ಜೆಕ್ಟ್ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇದೆ. ಆಯ್ತಾ? ಬೀಳ್ತಾ ಇರಬೇಕಾದ್ರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಗ್ರಾಜುಯಲ್ ಆಗಿ ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಯಾವುದೋ ಒಂದು ಕೇಸಲ್ಲಿ ಫೈನಲ್ ಕೈನೆಟಿಕ್ ಎನರ್ಜಿ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ, ಫೈನಲ್ ಕೈನೆಟಿಕ್ ಎನರ್ಜಿ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ತರಾನೇ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಂತ ಇಟ್ಕೊಳ್ಳೋಣ. ಈಗ ಫೈನಲ್ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ, ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ, ಇವುಗಳ ಮಧ್ಯೆ ಏನಾದರೂ ಕನೆಕ್ಷನ್ ಇದೆಯಾ ನೋಡೋಣ. ಎಸ್, ದೇರ್ ಈಸ್ ಎ ಕನೆಕ್ಷನ್. ಏನು? ಈಗ ನಮಗೆ ಗೊತ್ತು, ವಿ ನೋ ದಟ್ KF minus KI is equal to work done. ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ವರ್ಕ್ ಎನರ್ಜಿ ಥಿಯರಮ್ ಅಲ್ಲಿ ಡಿರೈವ್ ಮಾಡಿದೀವಿ, ಹೌದಲ್ವಾ? KF minus KI is equal to, ಇವಾಗ ಆಬ್ಜೆಕ್ಟ್ ಬೀಳ್ತಾ ಇದೆ ಅಂದ್ರೆ ವರ್ಕ್ ಈಸ್ ಡನ್ F into ಡೆಲ್ಟಾ H. ಅರ್ಥ ಆಯ್ತಾ? ಯಾಕೆ ಬೀಳ್ತಾ ಇರ್ಬೇಕಾದ್ರೆ ನಾನು ಡಿಸ್ಪ್ಲೇಸ್ಮೆಂಟ್ ಅನ್ನ H ಅಂತ ತಗೊಳ್ತಾ ಇದ್ದೀನಿ ಅಂತ ಅವಾಗಿಂದ ಹೇಳ್ಕೊಂಡೇ ಬಂದಿದ್ದೀನಿ. ಸರಿಯಪ್ಪ? ಹಾಗಾದ್ರೆ KF minus KI is equal to, ನೋಡ್ರಿ, F into ಡೆಲ್ಟಾ H ಆಲ್ರೆಡಿ ಇಲ್ಲೊಂದು ಕಡೆ ಬರ್ದಿದ್ದೀನಿ, ಮೈನಸ್ F into ಡೆಲ್ಟಾ H ಅಂತ. ಅಂದರೆ ಅದನ್ನ VF ಮೈನಸ್ VI ಅಂತ ಬರೆದು ನೆಗೆಟಿವ್ ಸೈನ್ ಹಾಕ್ತೀನಿ. ಯಾಕೆ ಸರ್? ಮೈನಸ್ F into ಡೆಲ್ಟಾ H ಇದ್ರೆ VF ಮೈನಸ್ VI. ಆಯ್ತಾ? ಇಲ್ಲಿ ಮೈನಸ್ ಇಲ್ಲ, ಅದಕ್ಕೆ ಇಲ್ಲಿಗೆ ಮೈನಸ್ ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಸೊ ಈಗ ಚೇಂಜಸ್ ಮಾಡ್ಕೊಳ್ಳೋಣ. KF ಮೈನಸ್ ಈ ಕಡೆ ಬಂದರೆ ಪ್ಲಸ್ VF ಆಗುತ್ತೆ. ಇದನ್ನು ಆ ಕಡೆ ಕಳಿಸಿದ್ರೆ ಆಯ್ತಾ, KI ಆಗುತ್ತೆ ಮೈನಸ್ KI. ಆಮೇಲೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ, ಹಂಗಾಗಿ VI ಆಯಿತು. ಇದು ಒಂದ್ಸತಿ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಬಿಡ್ತೀನಿ ನೋಡ್ರಿ. KF ಮೈನಸ್ KI ಈಸ್ ಈಕ್ವಲ್ ಟು ಮೈನಸ್ VF ಮೈನಸ್ ಇಂಟು ಮೈನಸ್ VI. ಸರಿನಾ? ಈಗ ರೀಶಫಲ್ ಮಾಡೋಣ. KF ಪ್ಲಸ್ VF ಈಸ್ ಈಕ್ವಲ್ ಟು KI ಪ್ಲಸ್ VI ಬರೀಬಹುದಾ? ಅಂದ್ರೆ ಏನ್ ಸರ್ ಇದು ಸಮ್ಮರಿ? ಏನಪ್ಪ ಅಂತಂದ್ರೆ sum of final kinetic and potential is equal to sum of initial kinetic and potential ಅಂತ. Final kinetic energy plus potential energy is equal to initial kinetic energy plus potential energy. ಇಲ್ಲಿ ಫೈನಲ್ ಮತ್ತು ಇನಿಷಿಯಲ್ ಯಾವುದು ಸರ್? ಯಾವುದು ಬೇಕಾದರೂ ಆಗಿರ್ಬೋದು. ನೋಡಿ, ಇಲ್ಲೇ ಬರೋಣ. ಈಗ ಸ್ಟೋನ್ ಬೀಳ್ತಾ ಇದೆ, ಒಂದು ಸ್ವಲ್ಪ ದೂರ ಬಂತು, ಇಲ್ಲಿಗೆ ಬಂದಾಗ ಇದನ್ನೇ ನಾನು ಫೈನಲ್ ಅಂತ ಇಟ್ಕೋತೀನಿ, ಇದನ್ನೇ ನಾನು ಇನಿಷಿಯಲ್ ಅಂತ ಇಟ್ಕೋತೀನಿ. ಅರ್ಥ ಆಯ್ತಾ? ಇಲ್ಲಿ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ VI, ಇಲ್ಲಿ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ VF, ಇಲ್ಲಿ ಕೈನೆಟಿಕ್ ಎನರ್ಜಿ KI, ಇಲ್ಲಿ KF.
ಅರ್ಥ ಆಯ್ತಾ? ಈಗ ವಿ ಐ ಪ್ಲಸ್ ಕೆ ಐ ಈಸ್ ಆಲ್ವೇಸ್ ಈಕ್ವಲ್ ಟು ವಿ ಎಫ್ ಪ್ಲಸ್ ಕೆ ಎಫ್. ಅಂದರೆ ಟೋಟಲ್ ಎನರ್ಜಿ ಮೊದಲು ಎಷ್ಟಿತ್ತು ಈಗಲೂ ಅಷ್ಟೇ ಇದೆ, ಆಮೇಲೂ ಅಷ್ಟೇ ಇರುತ್ತೆ, ಮುಂದಕ್ಕೂ ಅಷ್ಟೇ ಇರುತ್ತೆ, ಯಾವಾಗ ನೋಡಿರೋ ಅಷ್ಟೇ ಇರುತ್ತೆ. ಟೋಟಲ್ ಎನರ್ಜಿ ವೇಸ್ಟ್ ಆಗಲ್ಲ. ಇದನ್ನೇ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರೆಯೋದು. ಇದನ್ನ ಕೇಳಬಹುದು, derive the relation between final and initial kinetic energies. ಜನರಲ್ ಫಾರಮ್ ಇದು. ಇದನ್ನು ನಾವು ಜನರಲ್ ಥಿಯರಮ್, ಇದು ಜನರಲ್ ಫಾರಮ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಪ್ರೂವ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಫೈನಲ್, ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್. ಇದು ಜನರಲ್, ಇದು ಜನರಲ್ ಕೇಸ್. ಜನರಲ್ ಕೇಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಒಂದು ಪರ್ಟಿಕ್ಯುಲರ್ ಕೇಸ್ ತಗೊಂಡು ಇದನ್ನು ಡಿರೈವ್ ಮಾಡೋಣ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಹಂತ ತಗೊಂಡ್ರು ಕೂಡ, ಯಾವುದೇ ಎರಡು ಪೊಸಿಷನ್ ತಗೊಂಡ್ರು ಕೂಡ ಒಂದು ಇನಿಷಿಯಲ್ ಆಗಿರುತ್ತೆ, ಇನ್ನೊಂದು ಫೈನಲ್ ಆಗಿರುತ್ತೆ. ಒಂದು ಇನಿಷಿಯಲ್ ಇನ್ನೊಂದು ಫೈನಲ್ ಅಂತ ಬಂದಾಗ ಇನಿಷಿಯಲಲ್ಲೂ ಪೊಟೆನ್ಷಿಯಲ್ ಕೈನೆಟಿಕ್ ಇರಬೇಕು, ಫೈನಲಲ್ಲೂ ಪೊಟೆನ್ಷಿಯಲ್ ಕೈನೆಟಿಕ್ ಇರಬೇಕು. ಆ ಟೋಟಲ್ಲು ಯಾವಾಗಲೂ ಸೇಮ್ ಇರುತ್ತೆ. ಇದು ಬ್ಯಾಕ್ ಗ್ರೌಂಡ್. ಇದು ಈಗ ನಾವು ಒಂದು ಪರ್ಟಿಕ್ಯುಲರ್ ಕೇಸ್ ತಗೊಳ್ಳೋಣ. ಒಂದು ಸ್ಟೋನ್ ಮೇಲಿಂದ ಬೀಳ್ತಾ ಇದೆ, ಇಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು, ಕೈನೆಟಿಕ್ ಎನರ್ಜಿ ಎಷ್ಟು, ಇಲ್ಲಿಗೆ ಬಂದಾಗ ಎಷ್ಟು, ಇಲ್ಲಿಗೆ ಬಂದಾಗ ಎಷ್ಟು, ಎಲ್ಲ ಕೇಸಲ್ಲೂ ಟೋಟಲ್ ಸೇಮ್ ಇರುತ್ತಾ? ಇತ್ತು ಅಂದರೆ ದಟ್ ಈಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕನ್ಕ್ಲೂಷನ್ ಬರೀಬಹುದು. ಇದು ಜನರಲ್ ಕೇಸು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸನ್ನು ತಗೊಂಡು ಇದನ್ನು ನಾನು ಪ್ರೂವ್ ಮಾಡ್ತೀನಿ. ಆಮೇಲೆ ಕನ್ಸರ್ವೇಟಿವ್ ಫೋರ್ಸ್ ಮತ್ತು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಸೊ ಐ ಆಮ್ ಟೇಕಿಂಗ್ ಓನ್ಲಿ ಒನ್ ಟಾಪಿಕ್ ಪರ್ ವಿಡಿಯೋ ಸೊ ದಟ್ ಯು ಕ್ಯಾನ್ ಇನ್ವಾಲ್ವ್ ಥರೋಲಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥರೋಲಿ. ದಯವಿಟ್ಟು ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆಗ್ತಾ ಇದ್ರೆ ಅಥವಾ ತುಂಬ ಎಕ್ಸ್ಪ್ಲನೇಷನ್ ಅನಿಸ್ತಾ ಇದ್ರೆ ನನ್ನ ಜೊತೆ ಶೇರ್ ಮಾಡಿ. ನನ್ನ ಇಂಟೆನ್ಷನ್ ಏನು ಗೊತ್ತಾ, ಸುಮ್ಮನೆ ಈಕ್ವೇಷನ್ ಬರೆಯೋದು ಹೇಳೋದು, ಈಕ್ವೇಷನ್ ಬರೆಯೋದಲ್ಲ, ಅದರಿಂದಿರೋ ಫಿಸಿಕ್ಸನ್ನು ಹೇಳೋದು. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಆ ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಆಯಿತು ಅಂದರೆ ನೀವು ಸಿ ಇ ಟಿ ಆಗಲಿ, ನೀಟ್ ಆಗಲಿ, ಯಾವ ಎಕ್ಸಾಮ್ ಆಗಲಿ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಕಾನ್ಸೆಪ್ಟ್ಸನ್ನು ತುಂಬಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.